ವಾಷ್ಟಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ಟ ಗುರುಜಿ ಮಾಡುವ ನಮಸ್ಕಾರಗಳು. ಏಪ್ರಿಲ್ ಮಾಸ ಭವಿಷ್ಯ ಧನು ರಾಶಿ. ಧನು ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆ ಫಲವನ್ನೇ ಹೇಳಬೇಕು. ಯಾಕೆ ಅಂದರೆ ಧನು ರಾಶಿ ಅಧಿಪತಿಯಾಗಿರತಕ್ಕಂಥವನು ಗುರು. ಗುರುರ್ ಗೌರವಂ. ಗುರು ಒಳ್ಳೆಯ ಗೌರವವನ್ನು ಸಮಾಜದಲ್ಲಿ ನಿಮಗೆ ಕೊಟ್ಟು ಕೊಡ್ತಾನೆ. ನಿಮ್ಮ ಸಮಾಜದಲ್ಲಿ ಗೌರವ ಇರುತ್ತೆ, ಸ್ಥಾನಮಾನ ಚೆನ್ನಾಗಿರ್ತದೆ. ಜೊತೆಗೆ ನಿಮ್ಮ ಒಂದು ಪ್ರತಿಯೊಂದು ವ್ಯವಹಾರಗಳು ಕೂಡ ಒಂದು ಜಿನಿಯನ್ನಾಗಿರ್ತದೆ. ಅಂದರೆ ನೀವು ಒಂದು ಮಾತಿಗೆ ಕಮಿಟೆಡ್ ಆಗಿರ್ತೀರಿ. ಏನು ಮಾತಾಡ್ತಿರೋ ಅದನ್ನೇ ಹೇಳ್ತೀರಿ, ಏನು ಹೇಳ್ತಿರೋ ಅದನ್ನೇ ಮಾಡ್ತೀರಿ. ಜನರ ಹತ್ರ ಒಳ್ಳೆ ಮೆಚ್ಚುಗೆಯನ್ನು ಗಳಿಸ್ಕೊಂಡಿದ್ದೀರಿ. ಜನರ ಹತ್ರ ಒಳ್ಳೆಯ ವಿಚಾರವನ್ನು ಮಂಡಿಸ್ತೀರಿ. ಒಳ್ಳೆಯ ವಿಚಾರವನ್ನು ಇಟ್ಕೊಂಡಿರೋದ್ರಿಂದ ನಿಮ್ಮನ್ನು ತುಂಬ ಜನ ಒಳ್ಳೆಯ ಅಭಿಮಾನಿಗಳು ನಿಮಗೆ ತುಂಬ ಜನ ಇದ್ದಾರೆ. ತುಂಬ ಜನ ನಿಮ್ಮನ್ನು ಒಳ್ಳೆಯವರು ಅಂತ ಹಾಡ್ತಾರೆ, ಹೊಳ್ತಾರೆ. ಅಷ್ಟು ಒಂದು ಒಳ್ಳೆಯ ವಿಚಾರವನ್ನು ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈ ಧನುರಾಶಿಯವರು. ಧನುರಾಶಿಯವರು ಯಾವುದೇ ಒಂದು ಕೆಲಸದಲ್ಲಿ ಹೋದರೂ ಕೂಡ ಇವರು ಬಿಡೋದಿಲ್ಲ. ಹಿಡಿದ ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಮತ್ತು ಅರ್ಧ ಕೆಲಸಕ್ಕೆ ಇವರು ಬಿಡೋದಿಲ್ಲ, ಪೂರ್ತಿ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಧನುರಾಶಿಯವರಿಗೆ ಒಂದು ಗುರಿ ಇರ್ತದೆ. ಆ ಗುರಿ ಇರೋದ್ರಿಂದ ಆ ಗುರಿ ಮುಟ್ಟುವವರೆಗೂ ಬಿಡೋದಿಲ್ಲ. ಅವರು ಒಂದು ಕೆಲಸದಲ್ಲಿ ತಲ್ಲೀನರಾದರೆ ಆ ಕೆಲಸವನ್ನು ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ, ಶ್ರದ್ಧೆಯಿಂದ ಆ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಧನುರಾಶಿಯವರಿಗೆ ದೈವಾನುಗ್ರಹ ಪ್ರಾಪ್ತಿ ಆಗ್ತದೆ. ಗುರು ಅನುಗ್ರಹ ಇಲ್ಲ ಅಂತ ಇಟ್ಕೊಳ್ಳೋದು ಬೇಡ. ಗುರು ಅನುಗ್ರಹ ಇಲ್ಲದೆ ಹೋದರೂ ಕೂಡ ನಮ್ಮ ಪ್ರಾಮಾಣಿಕತೆ, ನಮ್ಮ ಶ್ರದ್ಧೆ, ನಮ್ಮ ನಿಷ್ಠೆ ಅದು ದೇವರಿಗಿಂತ ಹೆಚ್ಚಿನ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ಯಾವುದೇ ಕಾರಣಕ್ಕೆ ಮರಿಬಾರದು. ನಮ್ಮಲ್ಲಿ ಪ್ರಾಮಾಣಿಕತೆ ಕಮ್ಮಿ ಇದ್ದಾಗ ದೇವರು ಸಹಾಯಬೇಕು. ನಮ್ಮಲ್ಲಿ ಪ್ರಾಮಾಣಿಕತೆ ಕಮ್ಮಿ ಇದ್ದಾಗ ಅದೇ ದೇವರಾಗಿ ನಮ್ಮನ್ನು ಕಾಪಾಡ್ತದೆ ಅನ್ನುವಂಥ ಚಿಂತನೆ ನಮ್ಮಲ್ಲಿ ಇಟ್ಕೊಂಡಿರಬೇಕು. ಹಾಗಾಗಿ ಧನುರಾಶಿಯವರಿಗೆ ಒಳ್ಳೆಯ ಅನುಕೂಲ ಇದೆ. ಆರ್ಥಿಕ ಸಂಕಟದಿಂದ ಪಾರಾಗುವಂಥ ಯೋಗ ಇದೆ. ತುಂಬ ಸಾಲ ಮಾಡಿದ್ದೀರಾ, ಮುಂಚೆ ತುಂಬ ಸಾಲ ಮಾಡಿದ್ದೀರಿ, ಇನ್ನೂ ಸಾಲ ಮಾಡಬೇಕು ಅಂತ ಇದ್ದೀರಿ. ಆದರೆ ನೀವು ಮನೆ ಕೊಟ್ಟ ಸಾಲ ಮಾಡ್ಬೋದು, ಮತ್ತು ವಾಹನ ತೆಗೆದುಕೊಳ್ಳೋಕೆ ಈ ಥರದ ಅವಶ್ಯಕತೆ ಇದ್ದಾಗ ನೀವೊಂದು ಅಸೆಟ್ ಮಾಡಬೇಕು ಅಂತಂದರೆ ಅಥವಾ ಏನು ಆಸ್ತಿ ಮಾಡಬೇಕು ಅಂದರೆ ಸಾಲ ಮಾಡ್ಬೋದು. ಸುಮ್ಮನೆ ಖರ್ಚಿಗೋಸ್ಕರ ಸಾಲ ಮಾಡೋದು ಬೇಡ. ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾಡಿ, ಇತಿಮಿತಿಗೆ ಇದ್ದಂತೆ ಅವಶ್ಯಕತೆ ಇದ್ದಂತೆ ಮಾಡಿ. ಮತ್ತು ನೀವು ವಿಚಾರಗಳು ತುಂಬ ಚಿಂತನೆಗಳು ಚೆನ್ನಾಗಿರ್ತದೆ. 4 ಜನಕ್ಕೆ ಬೋಧನೆ ಮಾಡ್ತಕ್ಕಂಥವ್ರು, 4 ಜನಕ್ಕೆ ಮಾರ್ಗದರ್ಶಕರಾಗಿರ್ತಕ್ಕಂಥ ನೀವು, ನಿಮಗೆ ಒಳ್ಳೆಯ ಒಂದು ಯೋಚನೆಗಳು ಮತ್ತು ನಿಮಗೆ ತುಂಬ ಒಂದು ಒಳ್ಳೆಯ ವ್ಯಕ್ತಿಗಳ, ಹಿರಿಯವರ ಆಶೀರ್ವಾದ ನಿಮ್ಮ ಮೇಲಿದೆ. ಹಾಗಾಗಿ ನಿಮಗೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ. ಮತ್ತು ಕೆಲವೊಂದಷ್ಟು ವಿಚಾರಗಳನ್ನು ಅಂದರೆ ಕಮಿಟ್ಮೆಂಟ್ ಅಂತ ನಾವೇನು ಹೇಳ್ತೀವಿ ವಾರಗಳಲ್ಲಿ, ಅದು ಕೂಡ ನಿಮಗೆ ಒಳ್ಳೆಯ ಯೋಚನೆ ಇಟ್ಟುಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಕೊಡಬೇಕಾದ್ದು, ತೆಗೆದುಕೊಳ್ಬೇಕಾದ್ದು ಮತ್ತು ಬರಬೇಕಾದ್ದು ಎಲ್ಲ ವ್ಯವಹಾರವನ್ನು ಕೂಡ ಸೂತ್ರಬದ್ಧವಾಗಿ ಪದ್ಧತಿ ಪ್ರಕಾರ ಮಾಡ್ಕೊಂಡು ಹೋಗಿದ್ರಿಂದ ನಿಮಗದು ಒಳ್ಳೆಯದಾಗತ್ತೆ. ಇನ್ನು ಆಸ್ತಿ ವಿಚಾರ ಬಂದಾಗ ತಂದೆ ತಾಯಿ ಆಸ್ತಿ ಏನಾದ್ರು ಇದ್ರೆ ತೆಗೆದುಕೋಬೋದು. ನೀವು ಇರುವಂಥ ಯುಗ ಇದೆ, ಅದನ್ನು ತೆಗೆದುಕೊಂಡ್ರು ನಿಮಗೆ ಅದರಿಂದ ತೊಂದರೆ ಆಗೋದಿಲ್ಲ. ಅದರಿಂದ ಕೂಡ ನಿಮಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ತೊಂದರೆ ತೊಡಗಳಾಗೋದಿಲ್ಲ. ನಿಮ್ಮ ಮನೆಯಲ್ಲಿ ಮಾತಿಗೆ ಹೇಳ್ತಾರೆ, ಒಂದು ವೇಳೆ ಮಾತಿಗೆ ಹೇಳ್ತಿಲ್ಲ, ಅದು ಕುಳಿತು ಮಾತಾಡಿ, ಅದರಿಂದ ಸರಿ ಹೋಗುತ್ತೆ. ನೀವು ಯಾರಿಗೂ ಮೋಸ ಮಾಡಲ್ಲ, ಸುಳ್ಳು ಹೇಳಲ್ಲ. ಹಾಗಾಗಿ ನಿಮ್ಮ ಮೇಲೆ ಎಲ್ಲರಿಗೂ ಕೂಡ ಒಂದು ನಂಬಿಕೆ ಇರುತ್ತೆ. ನಿಮ್ಮ ಮೇಲೆ ಒಂದು ಪೂಜ್ಯ ಭಾವನೆ ಈ ಒಂದು ಧನುರಾಶಿಯವರಿಗೆ ಇರುತ್ತೆ ಅನ್ನುವಂಥದ್ದು ಭಾಳ ಉತ್ತಮವಾಗಿರ್ತಕ್ಕಂಥ ವಿಚಾರವಾಗಿರ್ತದೆ. ಆದರೆ ನಿಮಗೆ ಅರ್ಧಾಷ್ಟಮದಲ್ಲಿ ಶನಿ ಗೋಚರ ಆಗ್ತದೆ. ಅರ್ಧಾಷ್ಟಮದಲ್ಲಿ ಶನಿ ಈ ಗುರುವಿನ ಒಂದು ರಾಶಿಯವರಿಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಅರ್ಧಾಷ್ಟಮದ ಶನಿ ನಿಮಗೆ ಪ್ರಾಬ್ಲಮ್ ಕೊಡಲ್ಲ. ಯಾಕೆಂದರೆ ಗುರುವಿನ ಭಾವದಲ್ಲಿ ಶನಿ ಇರ್ತಕ್ಕಂಥವನು, ಗುರು ಮತ್ತು ಶನಿ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ, ಅವರು ಸಮಗ್ರಹ ಆಗಿರ್ತಾರೆ. ಹಾಗಾಗಿ ಯಾವುದೇ ಸಮಸ್ಯೆಗಳು ನಿಮ್ಗೆ ಆಗೋದಿಲ್ಲ. ಕೆಲವೊಂದಷ್ಟು ನಿಮಗೆ ವಿಚಾರಗಳು ನಿಮ್ಮಲ್ಲಿ ಇರ್ತದೆ. ನಾನೇನೋ ಒಂದು ಆಸ್ತಿ ತಗೋಬೇಕು, ಮನೆ ತಗೋಬೇಕು, ಫ್ಲಾಟ್ ತಗೋಬೇಕು ಅಂತೇಳಿ, ಅದೆಲ್ಲ ತೆಗೆದುಕೊಳ್ಳುವಂಥ ಯೋಗ ಕೂಡ ನಿಮಗಿದೆ. ಮತ್ತು ವಿವಾಹದ ಇದ್ದರೆ ವಿವಾಹ ಆಗುವಂಥ ಯೋಗ, ಸಂತಾನ ಆಗುವಂಥ ಯೋಗ, ಜೊತೆಗೆ ಆಸ್ತಿ ತೆಗೆದುಕೊಳ್ಳುವಂಥ ಯೋಗ, ಕಾರ್ ತೆಗೆದುಕೊಳ್ಳುವಂಥ ಯೋಗಗಳು ಕೂಡ ನಿಮಗೆ ಅದರಿಂದ ಪ್ರಾಪ್ತಿಯಾಗುತ್ತೆ. ಅದರಿಂದ ನಿಮಗೆ ಒಳ್ಳೆಯದು ಆಗುವಂತಹದ್ದು ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಆದರೆ ಕೆಲಸದಲ್ಲಿ ಸ್ವಲ್ಪ ತೊಂದರೆ ಇದೆ, ಕೆಲಸದಲ್ಲಿ ಸ್ವಲ್ಪ ನಿಧಾನ ಇದೆ, ಅಡಚಣೆ ಇದೆ. ಮತ್ತು ಕೆಲಸದಿಂದ ಕೆಲವು ತೆಗೆದುಹಾಕೋರು ಇರ್ತಾರೆ, ಕೆಲವು ಹೋಗೋದಿರುತ್ತೆ, ಕೆಲವು ಕಾಂಟ್ರಾಕ್ಟ್ ಮುಗಿದಿರುತ್ತೆ. ಈ ಥರ ತೊಂದರೆಗಳು ನಿಮಗೆ ಇರುತ್ತೆ. ಅದು ಅಧಿಕೃತವಾಗಿರ್ತಕ್ಕಂಥ ಕೆಲವು ವ್ಯವಹಾರಗಳಿರುತ್ತೆ. ಅದು ಹೇಗಿದೆಯೋ ಹಾಗೆ ನಾವು ಕಾನೂನಾತ್ಮಕವಾಗಿ ಅದನ್ನು ಮಾಡಬೇಕು. ಅದು ಕೂಡ ನಿಮಗೆ ಅದರಿಂದ ನಿಮ್ಗೆ ತೊಂದರೆ ಆಗಲ್ಲ. ಒಂದು ಕೆಲಸ ಹೋದರೂ ಮತ್ತೊಂದು ಕೆಲಸ ಸಿಗುತ್ತೆ. ಹೊಸ ಕೆಲಸ ಪ್ರಾರಂಭ ಮಾಡಿದ್ರೆ ಹೊಸ ಕೆಲಸ ಕೂಡ ಪ್ರಾರಂಭ ಮಾಡ್ಬೋದು. ಸ್ವಂತ ಉದ್ಯೋಗ ಮಾಡಬೇಕು ಅಂದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ಸ್ವಂತ ಉದ್ಯೋಗ ಕೂಡ ನೀವು ಮಾಡ್ಬೋದು. ನಿಮಗಿರ್ತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗ್ತಾ ಬರ್ತಾ ಇದೆ. ಮುಂದೆ ಶುಭಫಲ ಇನ್ನೂ ಹೆಚ್ಚಿನ ಒಳ್ಳೆಯ ಅನುಕೂಲಗಳು ನಿಮಗೆ ಈ ಒಂದು ಧನು ರಾಶಿಯವರಿಗೆ ಆಗ್ತಾ ಇದೆ. ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಗಮನ ಕೊಡಬೇಕು. ಮಕ್ಕಳಲ್ಲಿ ಮೆಡಿಕಲ್ ಓದ್ಬೋದು, IAS IPS ಕೂಡ ಓದ್ಬೋದು. ಒಳ್ಳೆಯ ಜ್ಞಾನವಂತರಿರ್ತಾರೆ ನಿಮ್ಮ ಮಕ್ಕಳು. ನಿಮ್ಮ ಪೂರ್ವ ಪುಣ್ಯದಿಂದ ಮಕ್ಕಳು ಒಳ್ಳೆ ಬುದ್ಧಿವಂತರಿರ್ತಾರೆ. ಹಾಗಾಗಿ ಅವ್ರಿಗೂ ಒಳ್ಳೆಯ ಒಂದು ಮಾರ್ಗದರ್ಶಕರಾಗಿ ನೀವು ಇದ್ದಾಗ ಅವ್ರಿಗೂ ಕೂಡ ಒಳ್ಳೆಯದಾಗತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಬಿರುಕು ಬರಬಹುದು. ಅದು ಸಣ್ಣ ಪುಟ್ಟದು ಇದ್ದೇ ಇರ್ತದೆ, ಏನೂ ಆಗದೇ ಇರಲ್ಲ. ಭಿನ್ನಾಭಿಪ್ರಾಯಗಳು ಸಾಮಾನ್ಯವಾಗಿ ಪ್ರತಿಯೊಂದು ವ್ಯಕ್ತಿಯಿಂದ ವ್ಯಕ್ತಿಗೆ ಇರ್ತದೆ. ಆದರೆ ಸರಿಪಡಿಸ್ಕೊಂಡು ಹೋಗೋದು ಬಹಳ ಮುಖ್ಯವಾಗಿರ್ತದೆ. ದುಡ್ಡು ಕಾಸು ಕೈಯಲ್ಲಿ ನಿಲ್ಲೋದಿಲ್ಲ, ಖರ್ಚಾಗತ್ತೆ ಅಂದರೆ ನೀವು ಶುಭ ಕಾರ್ಯಗಳಿಗೆ ಖರ್ಚಾಗುತ್ತೆ. ಒಳ್ಳೆಯದಕ್ಕೆ ಖರ್ಚು ಮಾಡ್ತೀರಿ, ಕೆಟ್ಟದಕ್ಕೆ ಖರ್ಚು ಮಾಡಲ್ಲ. ಅದರಿಂದ ಕೂಡ ಒಳ್ಳೆಯದಾಗುತ್ತೆ. ಕೆಲಸದಲ್ಲಿ ಸ್ವಲ್ಪ ಅಡಚಣೆ ಇದೆ. ಯಾಕೆಂದರೆ ಉದ್ಯೋಗದಲ್ಲಿ ಜೊತೆಗೆ ಇರೋರು ಅಥವಾ ನಿಮಗೆ ಪ್ರಮೋಷನ್ ಸಿಗೋದಕ್ಕೆ ತೊಂದರೆ ಆಗೋದು, ಅಥವಾ ಇನ್ಕ್ರಿಮೆಂಟಿಗೆ ತೊಂದರೆ ಆಗೋದು, ಸಂಬಳ ಹೆಚ್ಚು ಮಾಡೋಕ್ಕೆ ತೊಂದರೆ ಆಗೋದು, ಹೀಗೆ ಇರ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಅಡಚಣೆ ನಿಮ್ಮ ಮೇಲಾಧಿಕಾರಿಗಳಿಂದ ಇರುತ್ತೆ. ನಿಮ್ಮ ಜೊತೆಗಿರೋರಿಂದ, ನಿಮ್ಮ ಕಾರ್ಮಿಕ ವರ್ಗದವರಿಂದ ಕೂಡ ನಿಮಗೆ ಸ್ವಲ್ಪ ಸಮಸ್ಯೆಗಳಿರ್ತದೆ. ಅದರಿಂದ ನಿಮಗೆ ಅಡಚಣೆ ಆಗ್ಬೋದು.
ಅದ್ರ ಬಗ್ಗೆ ಸ್ವಲ್ಪ ಗಮನವಹಿಸಿ. ನಿಮ್ಮ ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಹಿಸಿ. ತಂದೆ ತಾಯಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು. ಯಾಕೆಂದರೆ ಅವರಿಗೆ ಸಣ್ಣ ಪುಟ್ಟ ತೊಂದರೆಗಳಾದಾಗ ಚಿಕಿತ್ಸೆಯನ್ನು ಮಾಡಿಸಿ. ಅದರಿಂದ ನಿಮಗೆ ಅವರ ಆಶೀರ್ವಾದ ಸಿಗುತ್ತೆ. ಅವರ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತೆ. ಯಶಸ್ಸಿಂದ ಜೀವನದಲ್ಲಿ ಎಲ್ಲ ರೀತಿಯ ಅನುಕೂಲಗಳು ಕೂಡ ಪರಿಹಾರ ಆಗುತ್ತೆ. ಅದರಿಂದ ಸುಖ ಜೀವನ ನಿಮಗೆ ಪ್ರಾಪ್ತಿ ಆಗ್ತದೆ. ಹೀಗೆ ಧನುರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನಾದ್ರು ಕಷ್ಟದಲ್ಲಿದ್ದರೆ ನಿಮ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಹತ್ತಿರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಸೋಮವಾರದ ದಿನ ರುದ್ರಾಭಿಷೇಕವನ್ನು ಮಾಡೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.